ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಒತ್ತಡಕ್ಕೆ ಮಣಿದು ಇಸ್ರೇಲ್ ತನಗಿಷ್ಟ ಇಲ್ಲದೇ ಇದ್ರೂ ಕೂಡ ಲಬನಾನ್ ಜೊತೆ ಸೀಸ್ ಫೈರ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಆ ಮೂಲಕ ನಾವು ಇಸ್ರೇಲಿನ ಯುದ್ಧವನ್ನು ನಿಲ್ಲಿಸಿದ್ವಿ ಅಂತ ಬೀಗ್ತಾ ಇರುವ ಅಮೆರಿಕದ ಅಧ್ಯಕ್ಷ ಬಿಡನ್ ಮತ್ತೊಂದು ಕಡೆ ಯುರೋಪಲ್ಲಿ ಆಟ ಕೆಡಿಸೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡೋದಕ್ಕೆ ಸಿದ್ಧವಾದಂತೆ ಕಾಣ್ತಾ ಇದ್ದಾರೆ. ಟ್ರಂಪ್ ಅಧಿಕಾರ ಸ್ವೀಕರಿಸಿದ ನಂತರ ರಷ್ಯಾ ಯುಕ್ರೇನ್ ಯುದ್ಧ ನಿಂತು ಹೋಗೋದು ಬಹುತೇಕ ಖಚಿತ. ಅಕಸ್ಮಾತ್ ಹಾಗೇನಾದರೂ ಆದರೆ ಬಿಡನ್ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಅಲ್ಲಿ ಮಾಡಿದ್ದೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗತ್ತೆ. ಹಾಗಾಗಬಾರ್ದು ಅಂದರೆ ಆ ಯುದ್ಧ ಸದ್ಯಕ್ಕೆ ಮುಗಿಬಾರ್ದು. ಹೀಗೆ ಯೋಚಿಸ್ತಾ ಅಮೆರಿಕ ಯುರೋಪಲ್ಲೊಂದು ಅಣುಯುದ್ಧವನ್ನೇ ಮಾಡಿಸಿಬಿಡುತ್ತಾ ಅನ್ನುವ ಅನುಮಾನಗಳಲ್ಲಿ ಶುರುವಾಗ್ತಾ ಇವೆ. ಜರ್ಮನಿ ಅಣುಯುದ್ಧವನ್ನು ಎದುರಿಸೋದಕ್ಕೆ ಬೇಕಾದ ಬಂಕರ್ಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಬ್ರಿಟನ್ ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳಲ್ಲಿ ತೊಡಗಿಸ್ಕೊಂಡಿದೆ. ಫ್ರಾನ್ಸ್ ರಷ್ಯಾಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇನ್ನಷ್ಟು ಸಣ್ಣ ಪುಟ್ಟ ಯುರೋಪಿಯನ್ ದೇಶಗಳು ತಮ್ಮ ಜನಕ್ಕೆ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇವೆ. ಹಾಗಾದರೆ ರಷ್ಯಾ ಹಾಗೂ ಯುಕ್ರೇನಿನ ನಡುವೆ ನಡೀತಿರೋ ಸಂಘರ್ಷವನ್ನು ಜಾಗತಿಕ ಯುದ್ಧವನ್ನಾಗಿ ಮಾಡೇ ಬಿಡ್ತಾರಾ ಬಿಡನ್? ಏನಾಗ್ತಿದೆ ಅಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಬೇಕಿರುವ ಡೊನಾಲ್ಡ್ ಟ್ರಂಪ್ ನಾನು ಪ್ರಮಾಣವಚನ ಸ್ವೀಕರಿಸಿದ ನಂತರ ಒಂದೇ ದಿನದಲ್ಲಿ ಯುದ್ಧವನ್ನು ನಿಲ್ಲಿಸಿಬಿಡ್ತೀನಿ ಅಂತ ಸೂಪರ್ ಮ್ಯಾನ್ ಸ್ಟೈಲಲ್ಲಿ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಈಗಿನ ಅಧ್ಯಕ್ಷ ಬಿಡನ್ ಆ ಯುದ್ಧವನ್ನು ಇನ್ನಷ್ಟು ತೀವ್ರಗೊಳಿಸುವ ನಿಟ್ಟಲ್ಲಿ ಯುಕ್ರೇನ್ಗೆ ಅಮೆರಿಕದ ಆಯುಧಗಳನ್ನು ಹೇಗೆ ಬೇಕೋ ಹಾಗೆ ಬಳಸೋದಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅಲ್ಲಿ ಅಮೆರಿಕದ ಮಿಸೈಲ್ಗಳು ರಷ್ಯಾದ ಮೇಲೆ ಬೀಳುತ್ತಿದ್ದಂತೆ ರಷ್ಯಾ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ತನ್ನ ಅಣ್ವಸ್ತ್ರ ನೀತಿಯನ್ನು ಬದಲಿಸಿಕೊಂಡು ಈಗ ನಾವು ಯಾರ ಮೇಲೆ ಬೇಕಿದ್ರೂ ಅಣುಬಾಂಬ್ ಹಾಕ್ತೀವಿ, ಬನ್ರೋ ನೋಡೋಣ ಅಂತ ತೊಡೆ ತಟ್ಟೋದಕ್ಕೆ ಶುರು ಮಾಡಿದೆ. ಹೀಗೆ ರಷ್ಯಾ ಹೇಳಿದ್ದೆ ತಡ ಯುರೋಪಿಯನ್ ದೇಶಗಳು ಅಣುಯುದ್ಧಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿವೆ. ಇದರ ಬೆನ್ನಲ್ಲೇ ರಷ್ಯಾ ಯುಕ್ರೇನ್ ಮೇಲೆ ಬಳಕೆ ಮಾಡಿದ ಮಿಸೈಲ್ ಒಂದು ಈಗ ನ್ಯಾಟೋ ದೇಶಗಳು ಮತ್ತು ಅಮೆರಿಕ ಕೂಡ ಆತಂಕ ಪಡೋ ಹಾಗೆ ಮಾಡ್ತಾ ಇವೆ. ಅದರ ಪರಿಣಾಮ ಅಂದರೆ ನ್ಯಾಟೋ ದೇಶಗಳು ರಷ್ಯಾದ ಮೇಲೆ ಒಂದು ದಾಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇವೆ. ಅದರ ಬೆನ್ನಲ್ಲೇ ಜರ್ಮನಿ ತನ್ನ ದೇಶದ ಒಳಗೆ ಬಂಕರ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಜನರನ್ನು ಕಾಪಾಡೋ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಅಕಸ್ಮಾತಲ್ಲಿ ರಷ್ಯಾ ಹಾಗೂ ನ್ಯಾಟೋ ನಡುವೆ ಯುದ್ಧ ಶುರುವಾಗಿಬಿಟ್ರೆ ಅಮೆರಿಕ ಸಂಪೂರ್ಣವಾಗಿ ಆ ಯುದ್ಧದಲ್ಲಿ ಭಾಗಿಯಾಗಬೇಕಾಗುತ್ತೆ. ಸೊ ಅಲ್ಲಿ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯವಾಗಲಿ ಅನ್ನೋ ಹಾಗೆ ಇಸ್ರೇಲ್ ಮತ್ತು ಲೆಬನಾನ್ನ ನಡುವಿನ ಯುದ್ಧದಲ್ಲಿ ಅಮೆರಿಕ ಮುಂದೆ ನಿಂತು ಕದನ ವಿರಾಮ ಮಾಡಿಸಿ ಬಂದಿದೆ. ಅದರ ಪರಿಣಾಮ ಏನು ಅಂದರೆ, ಅಕಸ್ಮಾತ್ ರಷ್ಯಾ ಜೊತೆ ನ್ಯಾಟೋ ಯುದ್ಧ ಮಾಡಬೇಕಾಗಿ ಬಂದರೆ ಅಮೆರಿಕಾದ ಪಡೆಗಳು ಸಂಪೂರ್ಣವಾಗಿ ಯುದ್ಧದಲ್ಲಿ ತೊಡಗಿಸ್ಕೊಳ್ಬೇಕಾಗಿ ಬಂದರೆ ಇಸ್ರೇಲ್ಗೊಂದಷ್ಟು ರಷ್ಯಾಗೊಂದಷ್ಟು ಅಮೆರಿಕಾದ ಶಕ್ತಿ ಹರಿದು ಹಂಚಿ ಹೋಗಬಾರ್ದು ಅನ್ನೋ ನಿಟ್ಟಲ್ಲಿ ಅಮೆರಿಕ ಪ್ಲಾನ್ ಮಾಡ್ತಾ ಇದೆಯಾ ಅನ್ನೋ ಅನುಮಾನಗಳಲ್ಲಿ ಶುರುವಾಗ್ತಾ ಇವೆ. ಗೆಳೆಯರೆ, ಮೊನ್ನೆ ರಷ್ಯಾ ಮೇಲೆ ಯುಕ್ರೇನ್ ಅಮೆರಿಕಾದ ಮಿಸೈಲ್ಗಳನ್ನು ಬಳಸ್ತಲ್ಲ, ಅದರ ಬೆನ್ನಲ್ಲೇ ರಷ್ಯಾ ತನ್ನ ಹೊಸ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಒರೆಶ್ನಿಕ್ ಅನ್ನು ಯುಕ್ರೇನ್ ಮೇಲೆ ಪ್ರಯೋಗ ಮಾಡ್ತು. ಈ ಒರೆಶ್ನಿಕ್ ಅನ್ನೋದು ಮೊದಲ ಬಾರಿಗೆ ನೇರವಾಗಿ ಯುದ್ಧದಲ್ಲಿ ಪ್ರಯೋಗ ಆಗ್ತಾ ಇದೆ. ಇದು ರಷ್ಯಾದ ಅತ್ಯಂತ ಬಲಿಷ್ಠ ಮಿಸೈಲ್ ಅಂತ ಹೇಳಲಾಗ್ತಾ ಇದ್ದು, ಗಂಟೆಗೆ 12,300 ಕಿಲೋಮೀಟರ್ಗಳಷ್ಟು ಸ್ಪೀಡಲ್ಲಿ ಸಾಗುವ ಈ ಮಿಸೈಲ್ 5,500 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಸದ್ಯಕ್ಕೆ ಇದರ ವೇಗವನ್ನು ಮತ್ತು ದಾಳಿಯನ್ನು ತಡೆಯುವ ಯಾವುದೇ ಏರ್ ಡಿಫೆನ್ಸ್ ಜಗತ್ತಲ್ಲಿಲ್ಲ ಅಂತ ರಷ್ಯಾ ಹೇಳುತ್ತೆ. ಇಂಥ ಮಿಸೈಲ್ಗೆ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಹಾಕಿ ರಷ್ಯಾ ಉಡಾಯಿಸಿಬಿಟ್ರೆ ಬರೀ 12 ನಿಮಿಷಗಳ ಒಳಗಾಗಿ ಇದು ಜರ್ಮನಿಯನ್ನ ನಾಶ ಮಾಡುತ್ತೆ. ಹಾಗೆ ಯುರೋಪಿನ ಯಾವುದೇ ದೇಶವನ್ನ ಬರೀ 20 ನಿಮಿಷಗಳ ಒಳಗಾಗಿ ಉಡೀಸ್ ಮಾಡುತ್ತೆ. ಇದರ ರೇಂಜ್ಗೆ ಅರ್ಧ ಅಮೆರಿಕ ಸಿಗುತ್ತೆ. ಈ ಒರೆಶ್ನಿಕ್ ಮಿಸೈಲ್ ಅನ್ನ ರಷ್ಯಾ ತುಂಬಾ ಹಿಂದೆನೇ ಪರೀಕ್ಷೆ ಮಾಡಿತ್ತಾದರೂ ಅದರ ತಯಾರಿ ಇನ್ನೂ ಪೂರ್ಣಗೊಂಡು ಅದು ಸೇನೆಯ ಬಳಕೆಗೆ ಸಿಕ್ಕಿಲ್ಲ ಅಂತಲೇ ನಂಬಲಾಗಿತ್ತು. ಆದರೆ ಮೊನ್ನೆ ಅದೇ ಮಿಸೈಲನ್ನು ಯುಕ್ರೇನ್ ಮೇಲೆ ರಷ್ಯಾ ಪ್ರಯೋಗ ಮಾಡಿರುವುದನ್ನು ನೋಡ್ತಾ ಇದ್ರೆ ರಷ್ಯಾ ತನ್ನ ಮಿಸೈಲ್ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾ ಇದೆ ಮತ್ತು ತಯಾರಿಯ ವೇಗವನ್ನು ಕೂಡ ಹೆಚ್ಚಿಸಿಕೊಂಡಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಇನ್ನು ಇಂಥದ್ದೊಂದು ಭಯಾನಕ ಅಸ್ತ್ರವನ್ನು ನಾವು ಸಿದ್ಧ ಮಾಡಿಟ್ಟುಕೊಂಡಿದ್ದೀವಿ ಅನ್ನೋದನ್ನ ಯುರೋಪಿನ ದೇಶಗಳಿಗೆ ಅರ್ಥ ಮಾಡಿಸೋದಕ್ಕೇನೆ ರಷ್ಯಾ ಅದರ ಪ್ರಯೋಗವನ್ನು ಅಮೆರಿಕಾದ ಮಿಸೈಲ್ಗಳು ತನ್ನ ನೆಲದ ಮೇಲೆ ಬಿದ್ದ ಮರುಕ್ಷಣವೇ ಯುಕ್ರೇನ್ ಮೇಲೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಇದು ಇಂಟರ್ಮೀಡಿಯೇಟ್ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲು. ಮ್ಯಾಕ್ 10 ಸ್ಪೀಡಲ್ಲಿ ಹೋಗುವ ಈ ಮಿಸೈಲ್ ಯುಕ್ರೇನ್ ಮೇಲೆ ದಾಳಿ ಮಾಡಿದೆ ಅಂದಮೇಲೆ ಅದು ಯುರೋಪಿನ ಯಾವ ಭಾಗದ ಮೇಲಾದರೂ ದಾಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇದನ್ನು ಎದುರಿಸಬೇಕು ಅಂದರೆ ಅಲ್ಲಿ ಒಂದು ಯುರೋಪಿಯನ್ ದೇಶಗಳು ಅಥವಾ ನ್ಯಾಟೋ ದೇಶಗಳು ಇದಕ್ಕೊಂದು ಪರ್ಯಾಯವಾದ ಶಕ್ತಿಶಾಲಿಯಾದ ಡಿಫೆನ್ಸ್ ಸಿಸ್ಟಮನ್ನು ಮಾಡ್ಕೋಬೇಕು. ಇದನ್ನು ಹೊಡೆದು ಕೆಡವಬಲ್ಲ ಅಸ್ತ್ರವನ್ನು ಅವರು ಸಿದ್ಧ ಮಾಡ್ಕೋಬೇಕು. ಅಥವಾ ಇದರ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ
ನಾಗರಿಕರ ಪ್ರಾಣಹಾನಿ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಈ ಎರಡನ್ನ ಹೊರತುಪಡಿಸಿದರೆ ಮೂರನೇ ಆಯ್ಕೆ ಅಂತ ಉಳಿಯೋದು ಆ ಮಿಸೈಲ್ ವ್ಯವಸ್ಥೆಯನ್ನೇ ನಾಶ ಮಾಡೋದು. ಅಂದರೆ ರಷ್ಯಾದ ಮಿಸೈಲ್ ಫೆಸಿಲಿಟಿಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ನಾಶ ಮಾಡೋ ಮೂಲಕ ಆ ಮಿಸೈಲ್ಗಳನ್ನೇ ರಷ್ಯಾ ಬಳಸದ ಹಾಗೆ ನೋಡ್ಕೊಳ್ಳೋದು. ಸದ್ಯಕ್ಕೆ ಈ ಒರೆಶ್ನಿಕ್ ಹಾಗೂ ಇನ್ನಿತರ ಮಿಸೈಲುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಷ್ಯಾದ ಬಳಿ ಇಲ್ಲ ಅಂತ ಅಮೆರಿಕ ಭಾವಿಸ್ತಾ ಇದೆ. ಈ ಹಿಂದೆ ಅಂದರೆ ಯುದ್ಧ ಶುರುವಾಗೋದಕ್ಕೆ ಮೊದಲು ರಷ್ಯಾ ಯಾವೆಲ್ಲ ಆಯುಧಗಳನ್ನು ತಯಾರು ಮಾಡಿಟ್ಕೊಂಡಿತ್ತೋ ಅವು ಮಾತ್ರ ಅವರ ಬಳಿ ಇವೆ. ಉಳಿದಂತೆ ಇತ್ತೀಚಿನ 3 ವರ್ಷಗಳಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಆಯುಧ ಪ್ರೊಡಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿನೇ ರಷ್ಯಾ ಉತ್ತರ ಕೊರಿಯಾದಿಂದ ಮತ್ತು ಇರಾನಿನಿಂದ ಆಯುಧಗಳನ್ನು ಆಮದು ಮಾಡಿಕೊಳ್ತಾ ಇದೆ. ರಷ್ಯಾದಲ್ಲೇ ಇರಾನ್ ಡ್ರೋನ್ ತಯಾರಿಕಾ ಘಟಕವನ್ನು ತೆರೆದು ತನ್ನ ಕಾರ್ಮಿಕರನ್ನು ಅಲ್ಲಿಗೆ ಕರ್ಕೊಂಡು ಬಂದು ಡ್ರೋನುಗಳನ್ನು ತಯಾರು ಮಾಡಿಕೊಡ್ತಾ ಇದೆ ಅನ್ನೋದು ಅಮೆರಿಕ ಹೇಳ್ತಾ ಇರೋ ಮಾತು. ಹೀಗಾಗಿ ಈಗ ರಷ್ಯಾದ ಬಳಿ ಇರೋ ಆಯುಧಾಗಾರದ ಮೇಲೊಂದು ದಾಳಿ ಮಾಡಿ ಅದನ್ನು ನಾಶ ಮಾಡಿಬಿಟ್ರೆ ರಷ್ಯಾ ಮಿಸೈಲ್ಗಳ ಕೊರತೆಯನ್ನು ಅನುಭವಿಸಬೇಕಾಗತ್ತೆ. ಸೊ ನಾವೇ ಒಂದು ಮುಂಜಾಗ್ರತಾ ಕ್ರಮವಾಗಿ ರಷ್ಯಾದ ಮೇಲೆ ದಾಳಿ ಮಾಡಿಬಿಡೋಣ ಅಂತ ನ್ಯಾಟೋದ ಒಂದಷ್ಟು ದೇಶಗಳು ಕೂಡ ಹೇಳ್ತಾ ಇವೆ. ಅಕಸ್ಮಾತ್ ಹಾಗೆ ನ್ಯಾಟೋ ರಷ್ಯಾದ ಮೇಲೆ ನೇರವಾಗಿ ದಾಳಿ ಮಾಡಿದ್ದೇ ಆದರೆ ಅಲ್ಲಿ ಅಣುಯುದ್ಧದ ಭೀತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಯುರೋಪಿಯನ್ ದೇಶಗಳು ಆತಂಕಕ್ಕೀಡಾಗ್ತಾ ಇವೆ. ಇನ್ನು ಇಲ್ಲಿ ಅತಿ ಹೆಚ್ಚು ಮುಂಜಾಗ್ರತಾ ಕ್ರಮಗಳಿಗೆ ಮುಂದಾಗ್ತಾ ಇರೋದು ಜರ್ಮನಿ. ಗೆಳೆಯರೆ, ಈ ಜರ್ಮನಿ ಇದೆ ನೋಡಿ, ಹಿಟ್ಲರ್ ನಂತರದ ಕಾಲದಲ್ಲಿ ತುಂಬಾ ಬದಲಾವಣೆಗಳನ್ನು ಕಂಡ ದೇಶ ಇದು. ಅವರು ನ್ಯಾಟೋದ ಸದಸ್ಯರಾಗಿದ್ದಾರೆ ಅನ್ನೋದು ನಿಜ, ಆದರೆ ಅತಿ ಹೆಚ್ಚು ಯುದ್ಧೋತ್ಸಾಹವನ್ನು ಹೊಂದಿರುವ ದೇಶ ಅಲ್ಲ ಜರ್ಮನಿ. ಅದು ಅಪ್ಪಟ ವ್ಯಾಪಾರಿ ದೇಶವಾಗಿ ಬದಲಾಗಿದೆ. ಯುರೋಪಲ್ಲಿ ಅತಿ ಹೆಚ್ಚು ತಯಾರಿಕಾ ಘಟಕಗಳನ್ನು ಹೊಂದಿರುವ ಅತ್ಯಂತ ಬಲಿಷ್ಠ ಆರ್ಥಿಕತೆಯನ್ನು ಹೊಂದಿರುವ ದೇಶ ಜರ್ಮನಿ. ಹೀಗಾಗಿ ಅವರು ರಷ್ಯಾ ಯುಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಕೂಡ ಯುದ್ಧ ಬೇಗ ಮುಗಿಲಿ ಅಂತ ಬಯಸಿದರೆ ಹೊರತು ಯುಕ್ರೇನ್ ಈ ಯುದ್ಧವನ್ನು ಬೆಳೆಸ್ತಾ ಹೋಗಲಿ ಅಂತಲ್ಲ. ಅಲ್ಲಿ ಯಾರು ಬೇಕಾದರೂ ಗೆದ್ದುಕೊಳ್ಳಿ, ರಷ್ಯಾನೇ ಗೆದ್ದು ಬೇಕಾದರೆ ಬೀಗಲಿ, ಆದರೆ ಯುದ್ಧ ಮುಗಿಲಿ ಅಂತ ಜರ್ಮನಿ ಬಯಸ್ತಾ ಇದೆ. ಯಾಕೆಂದರೆ ಈ ಯುದ್ಧ ಆರಂಭ ಆದ ನಂತರ ಅವರ ಇಂಧನ ಸುರಕ್ಷತೆ ಅನ್ನೋದು ಅಪಾಯಕ್ಕೆ ಸಿಲುಕಿದೆ. ಈಗ ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದಷ್ಟು ಕಡಿಮೆ ಬೆಲೆಗೆ ನ್ಯಾಚುರಲ್ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಅವರಿಗೆ ಸಿಗ್ತಿಲ್ಲ. ಯುದ್ಧ ಆರಂಭವಾದ ಒಂದಷ್ಟು ಸಮಯ ಜರ್ಮನಿ ವಿಪರೀತ ಇಂಧನ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗಿ ಬಂತು. ಹೀಗಾಗಿ ಅವರಿಗೆ ಯುದ್ಧ ಬೇಗ ಮುಗಿಬೇಕು. ಇನ್ನು ಇದರ ನಡುವೆ ಅಕಸ್ಮಾತ್ ಅಣುಯುದ್ಧ ಬೇರೆ ಶುರುವಾಗಿಬಿಟ್ರೆ ಅದನ್ನು ಎದುರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಜರ್ಮನಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅಲ್ಲಿ 2ನೇ ವಿಶ್ವಯುದ್ಧದ ಸಮಯದಲ್ಲಿ ನಿರ್ಮಾಣ ಮಾಡಿಕೊಂಡ ಸುಮಾರು 579ಕ್ಕೂ ಹೆಚ್ಚು ಬಂಕರುಗಳಿವೆ. ಅವುಗಳಲ್ಲಿ 4,80,000 ಮಂದಿಗೆ ಆಶ್ರಯ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅವು ತುಂಬ ಹಿಂದಿನ ಹಳೆಯ ಬಂಕರುಗಳು. ಇನ್ನಲ್ಲಿ 8.4 ಕೋಟಿ ಜನಸಂಖ್ಯೆ ಇದೆ. ಹೀಗಾಗಿ ಅವರಿಗೆ ಸುರಕ್ಷಿತ ಬಂಕರುಗಳನ್ನು ನಿರ್ಮಾಣ ಮಾಡೋ ಬಗ್ಗೆ ಜರ್ಮನಿ ಆಸಕ್ತಿಯನ್ನು ತೋರ್ತಾ ಇದೆ. ಈಗ ತಕ್ಷಣಕ್ಕೆ ಅಂತಲ್ಲದೇ ಇದ್ದರೂ 2030 ಒಳಗೆ ರಷ್ಯಾ ಹಾಗೂ ನ್ಯಾಟೋ ನಡುವೆ ಒಂದು ಯುದ್ಧ ಅಂತೂ ಆಗೇ ಆಗುತ್ತೆ. ರಷ್ಯಾ ನ್ಯಾಟೋ ದೇಶಗಳ ಮೇಲೆ ಅಣುದಾಳಿಯನ್ನು ಮಾಡೋ ಸಾಧ್ಯತೆ ಇರುತ್ತೆ ಅಂತ ನಂಬ್ತಾ ಇರೋ ಜರ್ಮನಿ ಅದಕ್ಕಾಗಿ ಸುರಕ್ಷಿತ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅವರು ಹೆಚ್ಚುವರಿ ಬಂಕರ್ಗಳನ್ನು ನಿರ್ಮಾಣ ಮಾಡಬೇಕು ಅಂತ ಕೂತಿದ್ದಾರೆ. ಇಸ್ರೇಲಿನ ಜನ ಮಾಡ್ಕೊಂಡಿದ್ದಾರಲ್ಲ, ಹಾಗೆ ಪ್ರತಿ ಮನೆಯಲ್ಲೂ ಒಂದು ಸೇಫ್ ಹೌಸ್ ಮಾಡ್ಕೊಳ್ಳೋದಕ್ಕೆ ಜರ್ಮನಿ ಅಲ್ಲಿನ ನಾಗರಿಕರಿಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಮನೆಗಳಲ್ಲಿ ಸೇಫ್ ಹೌಸ್ ಇದ್ದರೆ ಯುದ್ಧ ನಡೆಯೋ ಸಂದರ್ಭದಲ್ಲಿ, ರಾಕೆಟ್ ದಾಳಿಗಳು ಅಣ್ವಸ್ತ್ರ ದಾಳಿಗಳು ನಡೆಯೋ ಸಂದರ್ಭದಲ್ಲಿ ಸೈರನ್ ಶಬ್ದ ಕೇಳಿದ ತಕ್ಷಣ ಜನ ಆ ಸೇಫ್ ಹೌಸುಗಳಿಗೆ ತಲುಪಿ ಅಲ್ಲಿ ಅಡಗಿ ಕೂತು ಬಿಟ್ರೆ ದಾಳಿ ನಡೆಯೋವರೆಗೆ ಅವರು ಸುರಕ್ಷಿತವಾಗಿರ್ತಾರೆ. ಅಷ್ಟೇ ಅಲ್ಲ, ಅಕಸ್ಮಾತ್ ಮನೆ ಮೇಲೆ ಬಾಂಬ್ ಬಿದ್ದರೂ ಸೇಫ್ ಹೌಸಲ್ಲಿರೋರು ಸುರಕ್ಷಿತವಾಗಿ ಉಳಿತಾರೆ. ಸೊ ಜರ್ಮನಿ ತನ್ನ ಪ್ರಜೆಗಳು ಮನೆಗಳಲ್ಲೇ ಇಂಥದ್ದನ್ನು ನಿರ್ಮಾಣ ಮಾಡಿಕೊಳ್ಳಿ ಅಂತ ಬಯಸ್ತಾ ಇದೆ. ಇದರ ಜೊತೆಗೆ ಅಲ್ಲಿನ ರೈಲ್ವೆ ಸ್ಟೇಷನ್ಗಳು, ಪಾರ್ಕಿಂಗ್ಗಳು ಎಲ್ಲವನ್ನು ಕೂಡ ಮಿಸೈಲ್ ದಾಳಿಯಿಂದ ರಕ್ಷಿಸಿಕೊಳ್ಳೋ ಥರ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಗಳಾಗ್ತಾ ಇವೆ. ಹಾಗೆ ಸಾರ್ವಜನಿಕರಿಗೆ ಎಲ್ಲೆಲ್ಲಿ ಇಂಥ ಸೇಫ್ ಹೈಡೌಟುಗಳಿವೆ ಅನ್ನೋದು ಗೊತ್ತಾಗೋ ಹಾಗಾಗಲಿ ಅಂತ ಅದಕ್ಕಾಗಿ ಒಂದು ಆ್ಯಪನ್ನು ಕೂಡ ಅವರು ಸಿದ್ಧ ಮಾಡ್ತಾ ಇದ್ದಾರೆ. ಒಟ್ಟಾರೆ ಜರ್ಮನಿ ಮುಂದೆ ಆಗಲಿರುವ ಅಣುಯುದ್ಧಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಆರಂಭ ಮಾಡಿಕೊಳ್ತಾ ಇದೆ. ಇನ್ನು ನ್ಯಾಟೋ ದೇಶಗಳು ಹೆದರೋದಕ್ಕೆ ಇನ್ನೂ ಒಂದು ಕಾರಣ ಅಂದರೆ ಟ್ರಂಪ್. ನಾಳೆ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ನಂತರ ನ್ಯಾಟೋ ದೇಶಗಳಿಗೆ ಅಮೆರಿಕ ಎಷ್ಟು ಬೆಂಬಲವನ್ನು ಕೊಡುತ್ತೆ ಅನ್ನೋ ಬಗ್ಗೆ ಖಚಿತವಾಗಿ ಏನೂ ಗೊತ್ತಾಗ್ತಾ ಇಲ್ಲ. ಟ್ರಂಪ್ ಅಮೆರಿಕಾದ ಹಣ ಹೆಚ್ಚು ಖರ್ಚಾಗಬಾರದು ಅಂತ ಬಯಸ್ತಾರೆ. ಅದರಲ್ಲೂ ಈಗ ಅಮೆರಿಕ ವಿಪರೀತ ಪ್ರಮಾಣದ ಸಾಲಕ್ಕೆ ಸಿಲುಕಿಕೊಂಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಅಮೆರಿಕಾದ ಅಧಿಕಾರ ಕೈಗೆತ್ತಿಕೊಳ್ಳುವ ರಿಪಬ್ಲಿಕನ್ ಪಕ್ಷ ವಿಪರೀತ ಪ್ರಮಾಣದ ಕಾಸ್ಟ್ ಕಟಿಂಗ್ ಅನ್ನು ಮಾಡ್ತಾ ಹೋಗುತ್ತೆ. ದೇಶವನ್ನು ಕಾರ್ಪೊರೇಟ್ ಕಂಪನಿ ಸ್ಟೈಲಲ್ಲಿ ನಡೆಸೋದಕ್ಕೆ ಟ್ರಂಪ್ ಹೋದರೆ ನ್ಯಾಟೋ ಹಾಗೂ ಅಮೆರಿಕಾದಿಂದ ಆರ್ಥಿಕ ಸಹಾಯ ಪಡ್ಕೊಳ್ತಾ ಇರೋ ಸಾಕಷ್ಟು ಸಂಸ್ಥೆಗಳು ಸಂಕಷ್ಟಕ್ಕೆ ತುತ್ತಾಗತ್ವೆ. ಆಗ
ಅದರ ಭಾರ ಕೂಡ ಇನ್ನಿತರ ನ್ಯಾಟೋ ದೇಶಗಳ ಮೇಲೆ ಬೀಳುತ್ತೆ. ಹೀಗಾಗಿ ನಾಳೆ ಏನಾದರೂ ನ್ಯಾಟೋ ಮತ್ತು ರಷ್ಯಾ ನಡುವೆ ಸಂಘರ್ಷ ಶುರುವಾಗಿಬಿಟ್ರೆ ಅನ್ನೋ ಆತಂಕ ಕೂಡ ಆ ದೇಶಗಳನ್ನು ಕಾಡ್ತಾ ಇದೆ. ಹೀಗಾಗಿನೇ ಜರ್ಮನಿ ತನ್ನ ಎಚ್ಚರಿಕೆಗಳನ್ನು ತಾನು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದಂತಿದೆ. ಆದರೆ ರಷ್ಯಾ ಮಾತ್ರ ಸದ್ಯಕ್ಕೆ ಕುರ್ಕ್ಸ್ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆ. ಅವರು ಯುಕ್ರೇನ್ ಜೊತೆಗಿನ ಯುದ್ಧವನ್ನು ಮುಗಿಸೋ ಮೊದಲು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ತಮ್ಮ ಕೈ ಮೇಲಾಗೋ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಈ ಯುದ್ಧ ನಿಲ್ಲುತ್ತಾ ಅಥವಾ ಹಾಗೆ ಮುಂದುವರಿಯುತ್ತಾ ಅನ್ನೋದು ಗೊತ್ತಾಗೋದಕ್ಕೂ ಜನವರಿ 20ರವರೆಗೆ ಕಾಯಬೇಕು. ಇದು ಗೆಳೆಯರೆ ರಷ್ಯಾ, ನ್ಯಾಟೋ ಹಾಗೂ ಅಮೆರಿಕಾಗೆ ಸಂಬಂಧಪಟ್ಟ ಒಂದಷ್ಟು ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.